ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು ಕಂಪ್ಯೂಟರ್ ಕ್ಲಾಸ್ನ 3ನೇ ಕ್ಲಾಸನ್ನು ನೋಡ್ತಾ ಇದ್ದೀವಿ. 3ನೇ ತರಗತಿ ಸ್ನೇಹಿತರೆ ಇದು. ಸ್ನೇಹಿತರೆ, ಈಗಾಗಲೇ ಬೇಸಿಕ್ ಕಂಪ್ಯೂಟರ್ ಏನು ಅಂತ ನೋಡಿದ್ದೇವೆ. ಅದಾದ ಮೇಲೆ ಬೇಸಿಕ್ ಆದಮೇಲೆ ಕಂಪ್ಯೂಟರ್ನ ವಿಧಗಳು, ಮೈನ್ ಫ್ರೇಮ್ ಕಂಪ್ಯೂಟರ್ ಇರ್ಬೋದು, ಸೂಪರ್ ಕಂಪ್ಯೂಟರು, ಮಿನಿ, ಮೈಕ್ರೋ ಕಂಪ್ಯೂಟರ್ಗಳನ್ನು ನೋಡಿದ್ವಿ. ಕಂಪ್ಯೂಟರ್ ಇತಿಹಾಸವನ್ನು ಕೂಡ ನೋಡಿದ್ದೇವೆ. ಈಗ ಅಸಲಿ ಮ್ಯಾಟ್ರಿಗೆ ಬರೋಣ. ಕಂಪ್ಯೂಟರ್ ಬಗ್ಗೆ ನೋಡ್ಕೊಂಡು ಹೋಗೋಣ. ಕಂಪ್ಯೂಟರ್ನಲ್ಲಿ ಈಗ ಮುಂದುವರಿದ ಭಾಗವಾಗಿ ಕಂಪ್ಯೂಟರ್ ಮೆಮೊರಿ ಬಗ್ಗೆ ನೋಡೋಣ. ಸ್ನೇಹಿತರೆ, ನಮ್ಮ ಮೆದುಳಿನಲ್ಲಿ ನೆನಪು ಹೇಗಿರುತ್ತೋ ಹಾಗೆಯೇ ಕಂಪ್ಯೂಟರ್ನಲ್ಲಿ ಮೆಮೊರಿ ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಕಂಪ್ಯೂಟರ್ನಲ್ಲಿ ಸಂಗ್ರಹಣೆ ಮಾಡಿ ಪ್ರತಿಯೊಂದು ಡಾಟಾವನ್ನು ಕಂಪ್ಯೂಟರ್ನಲ್ಲಿ ಸಂಗ್ರಹಣೆ ಮಾಡುವಂತಹ ಪ್ರತಿಯೊಂದು ಡಾಟಾವನ್ನು ನಾವು ಮೆಮೊರಿ ಅಂತ ಕರೆಯಲಾಗುತ್ತೆ. ಅದು ಮೆಮೊರಿಯಾಗಿಯೇ ಉಳಿಯುತ್ತೆ. ಇನ್ನು ಈ ಮೆಮೊರಿಯನ್ನು ಯಾವುದರಿಂದ ಅಳೆಯಲಾಗುತ್ತದೆ ಎನ್ನುವಂಥದ್ದನ್ನು ಕೇಳಿದರೆ, ಬಿಟ್, ನಿಬಲ್, ಬೈಟ್, ಕಿಲೋಬೈಟ್ ಮೂಲಕವೂ ಅಳೆಯಲಾಗುತ್ತೆ. ಇನ್ನು ಅತ್ಯಂತ ಚಿಕ್ಕ ಮೆಮೊರಿಯ ಅತ್ಯಂತ ಚಿಕ್ಕ ಯೂನಿಟ್ ಯಾವುದಪ್ಪ ಅಂದರೆ ಬಿಟ್ ಎನ್ನುವಂತಹದ್ದು ನಿಮಗೆ ಗೊತ್ತಿರಲಿ. ಸ್ನೇಹಿತರೆ, ನಿಮ್ಗೆ ಇಲ್ಲೊಂದು ಚಿತ್ರದೊಂದಿಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನೋಡಿ. ಇದನ್ನು ಹೇಗೆ ನಾವು ಬಿಟ್ಟು ಬೈಟು ಅದೆಲ್ಲವನ್ನು ಇದನ್ನು ತಿಳ್ಕೊಳ್ಳೋದು ಅಂದರೆ, ಸ್ನೇಹಿತರೆ, ಇದೊಂದು ಹಾರ್ಡ್ ಡಿಸ್ಕ್ ಅಂತ ಅಂದ್ಕೊಳ್ಳಿ. ಕ್ಲಿಯರ್? ಈ ಹಾರ್ಡ್ ಡಿಸ್ಕ್ ಯಾವುದು? ಇದು ಹಾರ್ಡ್ ಡಿಸ್ಕ್ ಅಂತ ನಾವು ಹಾಕೊಳ್ಳೋಣ. ಹಾರ್ಡ್ ಡಿಸ್ಕ್. ಸ್ನೇಹಿತರೆ, ಈಗ ನಿಮ್ಮ ಮೊಬೈಲ್ನ ಹಾರ್ಡ್ ಡಿಸ್ಕ್ ಇದು ಅಂತ ಅಂದ್ಕೊಳ್ಳೋಣ. ನೀವೊಂದು ಫೋಟೋವನ್ನು ತೆಗೆದ್ರಿ. ಒಂದು ಫೋಟೋವನ್ನು ತೆಗೆದ್ರೆ ಅದು KB ಗಳಲ್ಲಿ ಇರುತ್ತೆ. ಫಸ್ಟ್ ಫೋಟೋವನ್ನು ತೆಗೆದ್ರಿ, ಇದು KB ಗಳಲ್ಲಿ ಇಲ್ಲಿ ಜಾಯಿನ್ ಆಗುತ್ತೆ. ಇದು ನಿಮ್ಮ ಹಾರ್ಡ್ ಡಿಸ್ಕನ್ನು ತುಂಬುತ್ತೆ. ಸೊ ಇದು KB ಗಳಾಗುತ್ತೆ. ಆಮೇಲೆ ಮತ್ತೊಂದು ವಿಡಿಯೋ ಬರುತ್ತೆ. ಆ ವಿಡಿಯೋನ ಹಾಕ್ತೀರಾ, ಅದು MB ಗಳಲ್ಲಿ ಇರುತ್ತೆ. ಅದು ಈ ಜಾಗವನ್ನು ತುಂಬುತ್ತೆ. ಅದು MB ಯಲ್ಲಿದ್ದಾಗ ಈ ಜಾಗವನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲ, ನಾನು ಫ್ರೀ ಆಗಿದ್ದೀನಿ ಅಂತೇಳಿ ಒಂದು ಮೂವಿಯನ್ನು ನೋಡಿದರೆ ಅದು GB ಯಲ್ಲಿರುತ್ತೆ. ಅಂದರೆ 1 GB 2 GB ಹಾಗೆ. ಈ ರೀತಿಯಾಗಿ ಅಂದರೆ ಇದು ಹಾರ್ಡ್ ಡಿಸ್ಕಲ್ಲಿ ಮೆಮೊರಿ ಇರುತ್ತೆ, ಅದರಲ್ಲಿ ನೀವು ತುಂಬುವಂತಹ ಕೆಲಸವನ್ನು ಮಾಡ್ತೀರಾ. ಇದನ್ನು ನಾವು ಬಿಟ್ಟು, ನಿಬ್ಬಲ್ಲು, ಬೈಟು, ಕಿಲೋಬೈಟು, ಮೆಗಾಬೈಟು ಈ ರೀತಿ ಅಳತೆಯನ್ನು ಮಾಡ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ನಾವು ಈ ಬಿಟ್ಟು, ಬೈಟು, ನಿಬ್ಬಲ್ ಅವುಗಳ ಬಗ್ಗೆ ನೋಡೋಣ. ಬಿಟ್ ಅಂದರೆ ಸ್ನೇಹಿತರೆ ಫುಲ್ ಫಾರ್ಮು ಬೈನರಿ ಡಿಜಿಟ್. ಇದು ಕಂಪ್ಯೂಟರ್ನ ಮೆಮೊರಿಯ ಅತ್ಯಂತ ಚಿಕ್ಕ ಘಟಕವಾಗಿರುತ್ತೆ. ಈ ಪ್ರಶ್ನೆ ಕೂಡ ಬರುತ್ತೆ. ಇದರಲ್ಲಿ ಕೇವಲ 0 ಮತ್ತು 1 ಮಾತ್ರ ಇರುತ್ತೆ. ಇನ್ನು ನಿಬ್ಬಲ್ ಅಂದರೆ 4 ಬಿಟ್ಗಳ ಗುಂಪನ್ನು ನಾವು ನಿಬ್ಬಲ್ ಅಂತ ಕರಿತೀವಿ. ಕ್ಲಿಯರ್? ಇನ್ನು ಬೈಟ್ ಅಂತ ಕೇಳಬೇಕಾದ್ರೆ, ಬೈಟ್ ಅಂದರೆ 1 ಬೈಟ್ 8 ಬಿಟ್ಗಳ ಒಂದು ಗುಂಪನ್ನು ನಾವು ಬೈಟ್ ಅಂತ ಕರಿತೀವಿ. ಕಂಪ್ಯೂಟರ್ನಲ್ಲಿ ಒಂದು ಎ ಅಕ್ಷರ ಬರಬೇಕು ಅಂದರೆ ಕನಿಷ್ಠ ನಮಗೆ 1 ಬೈಟ್ ಬೇಕು. ಅಂದರೆ ಒಂದು ಕ್ಯಾರೆಕ್ಟರ್ ಬರಬೇಕು ಅಂದರೆ 8 ಬಿಟ್ಗಳು ಬೇಕಾಗುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇಲ್ಲಿ ಚಾರ್ಟ್ ಇದೆ, ನೀವು ಈ ಚಾರ್ಟನ್ನು ನೋಡ್ಬೋದು. ಎಕ್ಸ್ಪ್ಲೈನೇ ಮಾಡಿಬಿಡ್ತೀನಿ, ನೀವು ತಗೋಬೋದು. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸಾಮರ್ಥ್ಯ ಮತ್ತು ಕೆಪಾಸಿಟಿ, ಪೂರ್ಣ ರೂಪ ಮತ್ತು ಯೂನಿಟ್. ನೋಡಿ, 1 ಬಿಟ್ ಅಂದರೆ 0 ಅಥವಾ 1 ಇರುತ್ತೆ. ಅದರ ಫುಲ್ ಫಾರ್ಮು ಬೈಟ್ ಆಗಿರುತ್ತೆ. ನೋಡಿ, ಇಲ್ಲಿಂದ ಬನ್ನಿ. 1 ಬೈಟ್ ಅಂದರೆ 8 ಬಿಟ್ಗಳು ಬೇಕಾಗುತ್ತೆ. 1 ಬೈಟ್ ಅಂದರೆ 1 KB ಅಂದರೆ 1024 ಬೈಟ್ಗಳಿಗೆ 1 ಕಿಲೋಬೈಟ್ ಅಂತ ಕರಿತೀವಿ. 1 MB ಅಂದರೆ 1024 ಮೆಗಾಬೈಟ್ಗಳಿಗೆ. ಇನ್ನು 1 GB ಅಂದರೆ ಎಷ್ಟಪ್ಪ ಅಂದರೆ 1024 MBಗೆ ನಾವು 1 GB ಅಂತ ಕರಿತೀವಿ. ಇನ್ನು 1024 GBಗೆ ಏನಂತ ಕರಿತೀವಿ? 1 TB ಅಂತ ಕರಿತೀವಿ. ಇನ್ನು 1024 TBಗೆ 1 ಪೆಟಾಬೈಟ್ ಅಂತ ಕರಿತೀವಿ. 1024 ಪೆಟಾಬೈಟ್ಗೆ ಎಕ್ಸಾಬೈಟ್ ಅಂತ ಕರಿತೀವಿ. ಇನ್ನು 1024 ಎಕ್ಸಾಬೈಟ್ಗೆ 1 ಜಟಾಬೈಟ್ ಅಂತ ಕರಿತೀವಿ. ಇನ್ನು 1024 ಜಟಾಬೈಟ್ಗೆ ಯೂಟೋಬೈಟ್ ಅಂತ ಕರಿತೀವಿ. ಇಲ್ಲಿಯವರೆಗೂ ಇರುವಂಥದ್ದು. ಇದು ಎಕ್ಸ್ಟೆಂಡ್ ಆಗುತ್ತೆ ಅಂತಿದ್ದಾರೆ, ಸಂಶೋಧನೆಗಳು ನಡೀತಾ ಇದೆ ಸದ್ಯಕ್ಕೆ. ಇಲ್ಲಿವರೆಗೂ ಇನ್ನು ಯೂಟಾಬೈಟ್ವರೆಗೂ ಇರುವಂಥದ್ದು ಈ ಮೆಮೊರಿ. ಇದನ್ನು ಸ್ಕ್ರೀನ್ಶಾಟ್ ಹೊಡೆಯಿರಿ ಅಥವಾ ಮತ್ತೆ ನೀವು ತಿಳ್ಕೊಡಿ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಿಂಪಲ್ ಟ್ರಿಕ್ಕನ್ನು ಹೇಳ್ತೀನಿ. ಏನಂದರೆ, ಇದು ಆಗಬೇಕು. ಓಕೆ, MGT BNBK MGT ಪೇಸೆ ಎನ್ನುವಂಥದ್ದು. ನೀವು ಇದನ್ನು ಯಾವ ರೀತಿಯಾದರೂ ಶಾರ್ಟ್ ಫಾರ್ಮಲ್ಲಿ ಇಟ್ಕೊಳ್ಳಿ. ನಾನಾದರೆ ಬೇಕಾ ಮಾಂಗ್ ಅಂದರೆ ಏನೋ ಒಂದು ರೀತಿ ಮಜಬೂತಾದ ಪೈಸಾ ಕೊಡಿ ಅಂತ, ಬೇಕಾ ಮಜಬೂತಾದ ಪೈಸಾ ಕೊಡಿ ಅಂತ ಇಟ್ಕೋಬೋದು. ಇಲ್ಲಾಂದರೆ ಸಿಂಪಲಾಗಿ ನಿಮ್ಗೆ ಇವತ್ತು ಯಾವುದು ಬೇಡ ಅಂದರೆ BNBK MGT ಪೈಸೆ ಅಂತ ನೆನಪಲ್ಲಿ ಇಟ್ಕೋಬೋದು.
ಇನ್ನು ಇದಕ್ಕೆ ರಿಲೇಟೆಡ್ ಕ್ವಶನ್ಸ್ಗಳು ಹೇಗೆ ಬರುತ್ತೆ ಅಂತ ನೋಡೋಣ. ನೋಡಿ, 1 GB ಎಷ್ಟು ಬೈಟ್ಗಳು ಇವೆ ಎನ್ನುವಂಥದ್ದನ್ನು ಕೇಳಿರುವಂಥದ್ದು. ಇಲ್ಲಿ ಆನ್ಸರ್ ಇಲ್ಲಿ ಏನು ಮಲ್ಟಿಪಲ್ ಚಾಯ್ಸ್ ಥರ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, ಈ ಸೂತ್ರದಲ್ಲಿ ಇದು ಎಮ್ ಈ ಕಡೆ ಬರಬೇಕಾಗುತ್ತೆ, MGT ಬೇಡ, ಇಲ್ಲಿ ನಾವು ಬರ್ಕೊಬಿಡೋಣ. BN BK MGT BN BK MGT ಆಮೇಲೆ ಪೈಸೆ PEZY. ಸೊ ಈಗ ನಾವು ನೋಡೋಣ, ನಮಗೆ ಕೇಳಿರುವಂಥದ್ದು GB. ಸೊ ಈಗ GB ಕೇಳಿರೋದ್ರಿಂದ ಇದು ಎಷ್ಟು ಪಟ್ಟಿಂದ ಬರುತ್ತೆ? 1 2 3 ಪಟ್ಟಿಂದ ಬರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಇದಾಗುತ್ತೆ. ಓಕೆ, ಇನ್ನು ಮುಂದಿನದ್ದು ನೋಡಿ, ಇಲ್ಲಿ 4 MBಗಳನ್ನು ಕೇಳಿರುವಂತಹದ್ದು. ಸೊ ಇಲ್ಲೂ ಕೂಡ ಇದು ಮಿಸ್ ಆಗಿರುವಂಥದ್ದು. ಇಲ್ಲಿ ಬರ್ಕೊಳ್ಳೋಣ, BN BK MGT PEZY. ಸೊ ಇಲ್ಲಿ ನಾವು ನೋಡೋಣ, ಇಲ್ಲಿ ಕೇಳಿರುವಂಥದ್ದು GBಗೆ. ಸೊ 1 2 3 ಕೇಳಿದ್ದಾರೆ. ಇಲ್ಲಿ MB ಸಾರಿ ಇಲ್ಲಿ MB ಕೇಳಿರೋದು, ಇಲ್ಲಿ ಕೆಳಗಡೆ ಹಾಕೊಳ್ತೀನಿ ನೋಡಿ, 1 2. ಸೊ ಇಲ್ಲಿ ಕೇಳಿರುವಂಥದ್ದು 4 GBಗೆ. ಸೊ ಆ ಕಾರಣದಿಂದ 4ಅನ್ನು ಸೇರಿಸಿ ಇದನ್ನ ಹಾಕಿದರೆ ಸರಿಯಾದ ಉತ್ತರ ಆಗುತ್ತೆ. ಚೂರು ಕನ್ಫ್ಯೂಷನ್ ಆಗೋದು ಬೇಡ, ಇಲ್ಲಿ MG ಕೇಳಿರುವಂಥದ್ದು. ಓಕೆ, ಇನ್ನು ಸ್ನೇಹಿತರೆ, ಇನ್ನೂ ಕೆಲವೊಂದು ಕ್ವಶನ್ಸ್ಗಳಿದೆ, ಅದನ್ನು ಪಾಠದ ಕೊನೆಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಕಂಪ್ಯೂಟರ್ನ ಮೆಮೊರಿಯಲ್ಲಿನ ವಿಧಗಳನ್ನು ನೋಡಿಬಿಡೋಣ. ಸ್ನೇಹಿತರೆ, ಕಂಪ್ಯೂಟರ್ನಲ್ಲಿ 2 ವಿಧಗಳು, ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ಸ್ನೇಹಿತರೆ, ಪ್ರೈಮರಿ ಮೆಮೊರಿ ಅಂದರೆ ನಿಮಗೆ ಗೊತ್ತಿರಲಿ, ನೀವು ಫೋನನ್ನು ತೆಗೆದುಕೊಳ್ಬೇಕಾದ್ರೆ ಆಲ್ರೆಡಿ ಇರುವಂಥದ್ದನ್ನೇ ನಾವು ಪ್ರೈಮರಿ ಮೆಮೊರಿ ಅಂತೀವಿ. ಅದನ್ನು ನಾವು ರ್ಯಾಮ್, ರೋಮ್, ಕೆಚೆ ಅಂತ ಬಿಡ್ತೀವಿ. ಇನ್ನು ಹೆಚ್ಚುವರಿಯಾಗಿ ತಗೊಳ್ತೀವಲ್ಲ ಮೆಮೊರಿ ಕಾರ್ಡು, ಇನ್ನೂ ಅದು ಇದು ಅಂತ CD DVD ಅವೆಲ್ಲವನ್ನು ನಾವು ಹೆಚ್ಚುವರಿಗೆ ತೆಗೆದುಕೊಳ್ಳೋದನ್ನ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಓಕೆ, ಈ ಸೆಕೆಂಡರಿ ಮೆಮೊರಿಯಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಮೆಮೊರಿ ಕಾರ್ಡ್ ಬರುತ್ತೆ, CD DVD ಎಲ್ಲವೂ ಬರುತ್ತೆ. ಇನ್ನು ಈ ಸೆಕೆಂಡರಿ ಮೆಮೊರಿಯಲ್ಲಿ ಮತ್ತೊಂದಿದೆ ಆಪ್ಷನ್, ಅಂದರೆ ಆಪ್ಟಿಕಲ್ ಡಿಸ್ಕ್ ಮತ್ತು ಮ್ಯಾಗ್ನೆಟಿಕ್ ಡಿಸ್ಕ್ ಅಂತ. CD DVD VCD ಎಲ್ಲ ಆಪ್ಟಿಕಲ್ ಡಿಸ್ಕಲ್ಲಿ ಬಂದರೆ, ಮ್ಯಾಗ್ನೆಟಿಕ್ ಡಿಸ್ಕಲ್ಲಿ ಪೆನ್ ಡ್ರೈವು, ಹಾರ್ಡ್ ಡಿಸ್ಕು ಎಲ್ಲವೂ ಬರುತ್ತೆ. ಇದನ್ನು ಕೂಡ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಈಗ ನಾವು ಪ್ರೈಮರಿ ಮೆಮೊರಿಯ ಬಗ್ಗೆ ನೋಡೋಣ. ಅದರಲ್ಲಿ ಕೂಡ ರ್ಯಾಮ್ ಎನ್ನುವಂಥದ್ದನ್ನು ನೋಡೋಣ. ಪ್ರೈಮರಿ ಮೆಮೊರಿ ನಿಮಗೆ ಗೊತ್ತಿದೆ, ರ್ಯಾಮ್ ರೋಮು ಬರುತ್ತಲ್ಲ, ಅದನ್ನು ರ್ಯಾಮನ್ನು ನೋಡೋದಾದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಇದನ್ನು ವರ್ತಮಾನದಲ್ಲಿ ಬಳಸುವ ಮೆಮೊರಿ ಅಂತೀವಿ. ಪ್ರೆಸೆಂಟ್ ಟೈಮ್ ಮೆಮೊರಿ ಅಂತ ಕೂಡ ಕರಿತೀವಿ. ಅದಷ್ಟೇ ಅಲ್ಲದೆ ಇದನ್ನು ರ್ಯಾಮನ್ನು ವೆಲಟೈಲ್ ಮೆಮೊರಿ ಅಂತ ಕೂಡ ಕರಿತೀವಿ. ಇನ್ನು ಇದು ಸ್ವಿಚ್ ಆಫ್ ಆಗ್ತಿದ್ದಂಗೆ ಈ ರ್ಯಾಮ್ ಏನಿರುತ್ತೆ ಇದು ಹೊರಟೋಗ್ಬಿಡುತ್ತೆ. ರ್ಯಾಮ್ ಮೆಮೊರಿ ಏನಿರುತ್ತೆ ಅದು ಟೆಂಪ್ರವರಿ ಮೆಮೊರಿ ಅಂತ ಕೂಡ ಕರಿತೀವಿ. ಇನ್ನು ರ್ಯಾಮಲ್ಲಿ ಅಂದರೆ ಇಲ್ಲಿವರೆಗೂ ರ್ಯಾಮಲ್ಲಿ ಏನಿದ್ವಿ, ಈ ರ್ಯಾಮಲ್ಲಿ ಮತ್ತೆ 2 ವಿಧ ಇದೆ. ಅದುವೇ SRAM ಮತ್ತು DRAM ಅಂತ. ಈ SRAM ಅಂದರೆ ಸ್ಟ್ಯಾಟಿಸ್ಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ, DRAM ಅಂದರೆ ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎನ್ನುವಂಥದ್ದಾಗಿದೆ. ಈ ರ್ಯಾಮ್ ಆದಮೇಲೆ ಮತ್ತೆ ರೋಮ್ ಅಂತ ಬರುತ್ತೆ, ಅದನ್ನು ರೀಡ್ ಓನ್ಲಿ ಮೆಮೊರಿ ಅಂತೀವಿ. ಇಲ್ಲಿ ಡಾಟಾ ಸಂಗ್ರಹಣೆ ಆಗುತ್ತೆ, ನಾನ್ ವಾಲಟೈಲ್ ಮೆಮೊರಿ ಅಂತ ಕರೆಯಲಾಗುತ್ತೆ. ಇದನ್ನು ಪರ್ಮನೆಂಟ್ ಮೆಮೊರಿ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಸ್ನೇಹಿತರೆ, ಈ ರೋಮ್ ಏನಿದೆ ಇದರಲ್ಲಿ ಪಿ ರೋಮು, EP ರೋಮು, EP ರೋಮ್ ಅಂತ ಇದೆ. ಪಿ ರೋಮ್ ಅಂದರೆ ಪ್ರೋಗ್ರಾಮಲ್ ರೀಡ್ ಮೆಮೊರಿ ಅಂತ, EP ರೋಮ್ ಅಂದರೆ ಎರೇಸಬಲ್ ಪ್ರೋಗ್ರಾಮಲ್ ರೀಡ್ ಮೆಮೊರಿ ಅನ್ನುವಂಥದ್ದು. ಇದನ್ನು ಅಲ್ಟ್ರಾವೈಲೆಟ್ ಕಿರಣದಿಂದ ಎರೇಸ್ ಮಾಡ್ಬೋದು. EP ರೋಮ್ ಅಂದರೆ ಎಲೆಕ್ಟ್ರಿಕಲ್ ಎರೇಸಬಲ್ ಪ್ರೋಗ್ರಾಮ್, ಅಂದರೆ ವಿದ್ಯುತ್ ಮೂಲಕ ಎರೇಸ್ ಮಾಡಬಹುದು ಎನ್ನುವಂಥದ್ದು. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅಷ್ಟು ಮಾಹಿತಿಯನ್ನು, ಅಂದರೆ ಸೆಕೆಂಡರಿ ಮೆಮೊರಿಯನ್ನು, ಅದೆಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗೊಂದು ನಾವು ಸಿಂಪಲ್ ಕ್ವಶನ್ಸ್ಗಳನ್ನು ನೋಡಿಬಿಡೋಣ. ಕಂಪ್ಯೂಟರ್ ಮೆಮೊರಿಯ ಅತ್ಯಂತ ಚಿಕ್ಕ ಘಟಕ ಯಾವುದು? ಆನ್ಸರ್ ಮಾಡಿ ಸ್ನೇಹಿತರೆ. ಬಿಟ್. 1 ಬೈಟ್ಗೆ ಎಷ್ಟು ಬಿಟ್ಗಳು ಸಮಾನವಾಗಿರುತ್ತೆ ಅಂದರೆ 8 ಬಿಟ್. ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಕ್ರಮ ಅಂತ ಕೇಳಿದರೆ ಇಲ್ಲೇ ಇದಿಲ್ಲ, MB GB KB TB ಎಲ್ಲವನ್ನು ಇರುವಂಥದ್ದು. ಇಲ್ಲಿ ನೋಡಿದ್ರೆ ಸರಿಯಾದ ಉತ್ತರ ಇದಾಗುತ್ತೆ, KB MB GB TB.
ಇನ್ನು 1024 ಮೆಗಾಬೈಟ್ಗೆ ಯಾವುದು ಸಮ ಆಗಿರುತ್ತೆ 1 GB. ನಿಬ್ಬಲ್ ಅಂದರೆ ಎಷ್ಟು 4 ಬಿಟ್ ಎನ್ನುವಂಥದ್ದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮೆಮೊರಿ ಆಫ್ ಕಂಪ್ಯೂಟರ್ ಬಗ್ಗೆ ನಾವು ಹೇಳಿದ್ದೇವೆ, ಜಸ್ಟ್ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಅಂದರೆ ಮೆಮೊರಿ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಏನಿದೆ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ಟೀಚರ್ ಹುದ್ದೆಗೆ ಪ್ರಯತ್ನ ಪಡ್ತಾ ಇದ್ದರೆ, ಉಚಿತ ಕ್ಲಾಸ್ಗಳು ಬೇಕು ಅಂದರೆ ನಮ್ಮ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ.